ಅವನು ಡುಬಾಕ್ ನನ್ನ ಮಗ ಅಭಿನಯ್ ಬರೇ ಸ್ಕೋಪ್ ಮಾಡ್ತಾನೆ ಅಷ್ಟೇ. ಬಟ್ ಅವನು ಇಲ್ಲ, ಒಬ್ಬ ವ್ಯಕ್ತಿಗೆ ಒಂದು ಮರ್ಯಾದೆ ಕೊಡೋದು ಕಲ್ತ್ಕೊಬೇಕು ಫಸ್ಟ್. ಒಬ್ಬ ವ್ಯಕ್ತಿತ್ವ ಆಗಿ ನಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಹೊರತು ಎಲ್ಲರ ಮೇಲೂ ಹೋಗ್ತಾನೆ. ನಿನ್ನೆ ಶ್ರುತಿ ಪ್ರತಾಪ್ ಸಂಗೀತ ಅವ್ನು ನಾರ್ಮಲ್ ಆಗಿ ಆಡ್ತಾ ಇದ್ದಾರೆ, ರಿಯಲಿಸ್ಟಿಕ್ ಆಗಿ ಆಡ್ತಾ ಇದ್ದಾರೆ. ಅಲ್ಲ, ಜಾಸ್ತಿ ಕಣ್ಣೀರು ಹಾಕೋದು ಸಿಂಪತಿಯಿಂದನೇ ವರ್ಕ್ ಆಯ್ತು ಡ್ರೋನ್ ಪ್ರತಾಪ್ ಅವ್ರಿಗೆ ಅಂತಾರೆ. ಕಣ್ಣೀರಿಂದನೇ ವರ್ಕ್ ಆಯ್ತು ಅವ್ರಿಗೆ ಅಂತ. ಗೇಮ್ಗಳನ್ನು ಆಟ ಆಡ್ತಾ ಇದ್ದಾರೆ ಅವರು. ಗೇಮ್ ಆಡಕ್ಕೆ ಬಿಡ್ತಾ ಇಲ್ಲ ಅವ್ನಿಗೆ. ಅವ್ರು ವಿನ್ ಆಗ್ತಾರಂತ ಹೆಂಗೆ ಹೇಳ್ತೀರಾ? ಮತ್ತೆ ಜನ ಸಪೋರ್ಟ್ ಇದೆ ಸರ್, ಫುಲ್ ಸಪೋರ್ಟ್ ಇದೆ. ಗೇಮ್ ಆಡಲಿಲ್ಲ ಅಂದ್ರೂ ಸಪೋರ್ಟ್ ಕೊಡ್ತಾವ್ರು. ಅವನು ಏನು ಗೊತ್ತಾ ಸರ್, ಗೇಮ್ ಆಡೋಕ್ಕೆ ಏನಿದೆ ಗೇಮಲ್ಲಿ, ಮನುಷ್ಯನ ಒಂದು ವ್ಯಕ್ತಿತ್ವ ತಿಳ್ಕೊಳಕ್ಕೆ ಹೋಗೋಂಥದ್ದು. ವ್ಯಕ್ತಿತ್ವ ಚೆನ್ನಾಗಿದೆಯಲ್ಲ, ಹಾಗಾಗಿ ಅವನಿಗೆ. ಮತ್ತು ಇವರು ವಿನಯ್ ಸಂಗೀತ ಅವರು ಜಗಳ ಅವನು ಡುಬಾಕ್ ನನ್ನ ಮಗ ಅಭಿನಯ್ ಬರೇ ಸ್ಕೋಪ್ ಮಾಡ್ತಾನೆ ಅಷ್ಟೇ. ಬಟ್ ಅವನು ಇಲ್ಲ, ಒಬ್ಬ ವ್ಯಕ್ತಿಗೆ ಒಂದು ಮರ್ಯಾದೆ ಕೊಡೋದು ಕಲ್ತ್ಕೊಬೇಕು ಫಸ್ಟ್. ಒಬ್ಬ ವ್ಯಕ್ತಿತ್ವ ಆಗಿ ನಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಹೊರತು ಎಲ್ಲರ ಮೇಲೂ ಹೋಗ್ತಾನೆ. ನಿನ್ನೆ ಶ್ರುತಿ ಅವ್ರು ಬಂದಿದ್ರು, ಎಪಿಸೋಡ್ ನೋಡಿದ್ರೆ ನಿನ್ನೆ ಅದು? ಹಾಂ, ಚೆನ್ನಾಗಿ ಅದೇ ನಿನ್ನೆ ಅದೇ ಡುಬಾಕ್ ವಿಷಯನೇ ಬಂತಲ್ಲಿ. ಹೌದು, ಅವ್ನಿಗೆ ಚೆನ್ನಾಗಿ ಕೌಂಟ್ರ್ ಕೊಟ್ಟು ಹೋದ್ರಲ್ಲ. ಫೈನಲ್ ಗೆಲ್ಲೋದು ಯಾರಂತೀರ? ಮೋಸ್ಟ್ಲಿ ಪ್ರತಾಪ್. ಸುದೀಪ್ ಸರ್ ಬಿಗ್ ಬಾಸ್ ಶೋಗೆ ನಡೆಸ್ತಾ ಇದ್ದಾರೆ, ಚೆನ್ನಾಗಿ. ಬಟ್ ಏನಂದರೆ ಹುಚ್ಚ ವೆಂಕಟ್ ಅವಾಗ ಒಂದು ಸಲ ಗಲಾಟೆ ಆದಾಗ ಸಡನ್ಲಿ ಹೊರಗೆ ಹಾಕಿದ್ರು. ವಿನಯ್ ಅಷ್ಟು ಜನದ ಮೇಲೆ ಇದು ಮಾಡಿದ್ರೆ ಯಾಕೆ ಹೊರಗೆ ಆಗ್ತಾ ಇಲ್ಲ ಅನ್ನೋದು ಕ್ವಶನ್. ಅಗ್ರೆಸಿವ್ ಆಗಿ ಆಡಿದ್ರು, ಜಗಳ ಮಾಡಿದ್ರು, ಅವನು ಎಲ್ಲರ ಮೇಲೂ ಕೈ ಮಾಡಿದ, ಆದ್ರೂ ಹೊರಗೆ ಹಾಕಿಲ್ಲ ಯಾಕೆ? ಥ್ಯಾಂಕ್ ಯು ಸರ್.